ಮೊದಲ 3 ರಾಶಿಯ ಫಲಾಫಲ ದೀಪಾವಳಿಯ ಸಂದರ್ಭದಲ್ಲಿ ಹೇಗಿದೆ ಅನ್ನೋದನ್ನ ನೋಡಿದ್ವಿ. ಈಗ ಮುಂದಿನ ರಾಶಿಯ ಕಡೆಗೆ ಹೋಗೋಣ. ಆಚಾರ್ಯರೇ, ಕರ್ಕಾಟಕ ರಾಶಿಯ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ? ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯ ಗುರುಬಲ ಇಲ್ಲದೇ ಇದ್ದದ್ದು ಗುರುಬಲ ಪ್ರಾಪ್ತವಾಗಿದೆ. ಲಗ್ನಕ್ಕೆ ಬಂದಿರುವಂತಹದ್ದು ಹಂಸ ಮಹಾಯೋಗವೂ ಕೂಡ ಅವರಿಗೆ ಹೇಳಬಹುದು. ಆದ್ದರಿಂದ ನಿಮ್ಮ ಹಿಂದೆ ಇದ್ದು ಯಾರ್ಯಾರು ಪಿತೂರಿಗಳನ್ನು ಮಾಡಿದ್ದಾರೆ, ನೀವು ಬೀಳುವ ಹಾಗೆ ಯಾರು ಪ್ರಯತ್ನ ಮಾಡಿದ್ದಾರೆ, ಅವರೆಲ್ಲ ತೆರೆ ಮುಂದೆ ಬರ್ತಾರೆ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ತೀರ್ಮಾನ ಮಾಡಿ ಯಾರನ್ನು ದೂರ ಇಡಬೇಕು, ಯಾರನ್ನು ಹತ್ತಿರಕ್ಕೆ ತಗೊಳ್ಬೇಕು ಅನ್ನುವಂತಹ ತೀರ್ಮಾನ ಮಾಡಿಕೊಳ್ಳುವಂತಹ ಒಳ್ಳೆಯ ಸಮಯ ಇದಾಗಿದೆ. ಆದ್ದರಿಂದ ಕುಟುಂಬದಲ್ಲಿ ಇರತಕ್ಕಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ತೀರಿ. ಮತ್ತು ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಸಮಸ್ಯೆಗಳು ಬಂದಿತ್ತು, ಅದರಿಂದಲೂ ಕೂಡ ಪರಿಹಾರ ಮಾಡಿಕೊಳ್ಳುವಂತಹ ಯೋಗ. ಹಾಗಾಗಿ ಈ ಒಂದು ಡಿಸೆಂಬರ್ 5ರ ತನಕ ಏನು ಗುರು ಸ್ವಕ್ಷೇತ್ರಕ್ಕೆ ಬಂದು ಉಚ್ಚಕ್ಷೇತ್ರ ಬಂದು ಆ ಒಂದು ಫಲವನ್ನು ಕೊಡ್ತಾನೆ, ಆ ಸಂದರ್ಭದಲ್ಲಿ ವಿಶೇಷವಾದ ಉಪಾಸನೆಯನ್ನು ಮಾಡ್ತಾ ಬನ್ನಿ. ಉಪಾಸನಾ ಸ್ಥಾನದಲ್ಲಿ ಶನಿ ಬಂದದ್ದರಿಂದ ಆಲಸ್ಯವೂ ಹೆಚ್ಚಾಗಬಹುದು. ಹಾಗಾಗಿ ಆಲಸ್ಯವನ್ನು ಬಿಟ್ಟು ಬೆಳಗಿನ ಕಾಲದಲ್ಲಿ ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ಕಾರ್ತೀಕ ಸ್ನಾನ ಇತ್ಯಾದಿಗಳು ಭಾಳ ವಿಶೇಷವಾದ ಫಲವನ್ನು ಕೊಡ್ತವೆ. ಹಾಗಾಗಿ ಹೆಚ್ಚು ಆ ಒಂದು ಉಪಾಸನೆಗೆ ನೀವು ಸ್ಥಾನಮಾನವನ್ನು ಕೊಟ್ಟು ಆರಾಧನೆ ಮಾಡ್ತಾ ಬಂದ್ರಿ ಅಂತಾದರೆ ಗುರುವಿನ ಸಂಪೂರ್ಣ ಫಲವನ್ನು ತಾವು ಪಡೆಯಬಹುದು. ಇದರ ಜೊತೆಗೆ ಶುಕ್ರ ಚತುರ್ಥಾಧಿಪತಿ ಚತುರ್ಥದಲ್ಲಿ ಬರೋದು, ಅವನು ಸರ್ವಾಭೀಷ್ಟಾಧಿಪತಿಯೂ ಆಗಿರೋದ್ರಿಂದ ವಿವಾಹಾರ್ಥಿಗಳಿಗೆ, ವಿವಾಹ ಆಗದವರಿಗೆ ವಿವಾಹದ ಯೋಗಗಳನ್ನು ನಾವು ಕಾಣಬಹುದು. ಜೊತೆಯಲ್ಲಿ ತಾಯಿಯ ಅನಾರೋಗ್ಯಗಳೇನಾದರೂ ಇತ್ತು ಅಂತಾದರೆ ಆ ಅನಾರೋಗ್ಯಗಳನ್ನೂ ಕೂಡ ಪರಿಹಾರ ಮಾಡಿಕೊಳ್ಳುವಂತಹ ಒಳ್ಳೆಯ ಸಮಯ ಇದಾಗಿದೆ. ಅಷ್ಟೇ ಅಲ್ಲದೇ ಭೂಲಾಭ, ವಾಹನಕ್ಕೆ ಸಂಬಂಧಪಟ್ಟಂತಹ ಲಾಭ, ಸ್ನೇಹಿತರಿಂದ ಒಂದಿಷ್ಟು ಅನುಕೂಲಗಳಾಗುವಂತಹ ಯೋಗಗಳನ್ನು ಕರ್ಕಾಟಕ ರಾಶಿಯವರು ನೋಡಬಹುದು. ಅಷ್ಟೇ ಅಲ್ಲದೆ ಪಂಚಮದಲ್ಲಿ ಕುಜನ ಸ್ವಕ್ಷೇತ್ರದ ಏನು ಬರ್ತಾನೆ, ಆ ಸಂದರ್ಭದಲ್ಲಿಯೂ ಕೂಡ ಸಂತಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅನುಕೂಲಗಳಾಗುತ್ತೆ. ಅಥವಾ ತುಂಬ ಹಿಂದೆ ಎಲ್ಲಿಯೋ ನಾವು ದುಡ್ಡಿಟ್ಟಿದ್ದೇವೆ, ಮರೆತು ಹೋಗಿದ್ದೇವೆ, ಅದು ಗೊತ್ತಿಲ್ಲ ಅಂತಿದ್ದರೂ ಕೂಡ ಅದು ಬೆಳಕಿಗೆ ಬರುತ್ತೆ. ಅದರಿಂದಲೂ ಕೂಡ ಅನುಕೂಲಗಳಾಗುತ್ತೆ. ಸಹೋದರರಿಂದಲೂ ಕೂಡ ನಿಮಗೆ ಆ ಲಾಭಾದಿಗಳಾಗುವಂತಹ ಅವಕಾಶಗಳು ಹೆಚ್ಚಿದೆ. ಈ ಜನವರಿಯ ಸಂದರ್ಭದಲ್ಲಿ ಕರ್ಕಾಟಕ ರಾಶಿಯವರಿಗೆ ಸಪ್ತಮದಲ್ಲಿ ಕುಜನ ಒಂದು ಯೋಗ ಬರೋದು, ಮತ್ತು ಕೆಲವು ದಿನಗಳ ಕಾಲ ಪಂಚಗ್ರಹ ಯೋಗಗಳು ಕೂಡ ನಾವು ಕಾಣ್ತೇವೆ. ಆ ಸಂದರ್ಭದಲ್ಲಿ ಈ ಕುಟುಂಬದಲ್ಲಿ ಅಥವಾ ಸಂಸಾರದಲ್ಲಿ ಸ್ವಲ್ಪ ಕಲರವಾಗುವ ಸಾಧ್ಯತೆ ಇದೆ. ಹಾಗಾಗಿ ಬರುವಂತಹ ಸಮಸ್ಯೆಗಳನ್ನು ಹೇಗೆ ಪರಿಹಾರ ಮಾಡಿಕೊಳ್ಳಬೇಕು ಅಂದರೆ ಆ ಶನಿಗೆ ಹೇಳುವಂತಹದ್ದು, ಅದರಲ್ಲಿ ಗುರುವಿನ ಕ್ಷೇತ್ರದಲ್ಲಿ ಬಂದಾಗ ವಿಶೇಷವಾಗಿ ಹನುಮಂತನ ಉಪಾಸನೆಯನ್ನು ಹೇಳ್ತಾರೆ. ಆದ್ದರಿಂದ ಹನುಮಂತನ ಅಥವಾ ಹನುಮಾನ್ ಚಾಲೀಸವನ್ನು ಜಪಿಸುವಂತಹದ್ದು, ಅಥವಾ ಹನುಮಂತನ ದೇವಾಲಯ ದರ್ಶನಕ್ಕೆ ಹೋಗುವಂತಹದ್ದು, ಅಥವಾ ಈ ಹಂಪಿಯಲ್ಲಿರ್ತಕ್ಕಂಥ ಚಕ್ರತೀರ್ಥದಲ್ಲಿರ್ತಕ್ಕಂತಹ ಹನುಮಂತನ ಯಂತ್ರದ ಮಧ್ಯದಲ್ಲಿರ್ತಕ್ಕಂತಹ ಆ ಹನುಮಂತನ ದರ್ಶನ, ಹನುಮಂತನ ಸೇವೆಯನ್ನು ಮಾಡುವಂತಹದ್ದು, ಅಥವಾ ಜೇನುತುಪ್ಪದ ಅಭಿಷೇಕವನ್ನು ಮಾಡಿಸಿ ಆ ಜೇನನ್ನು ಪ್ರತಿನಿತ್ಯ ಸೇವನೆ ಮಾಡುವುದರಿಂದ ಬರಬಹುದಾದ ಎಲ್ಲ ಸಮಸ್ಯೆಗಳಿಂದಲೂ ಕೂಡ ದೂರ ಆಗಬಹುದು ಕರ್ಕಾಟಕ ರಾಶಿಯವರು. ಸರಿ, ಇನ್ನು ಕರ್ಕಾಟಕ ರಾಶಿಯ ನಂತರ ಸಿಂಹರಾಶಿಯ ಫಲಾಫಲ ಹೇಗಿದೆ ಅನ್ನೋದನ್ನು ತಿಳಿಯೋಣ. ಗುರುಗಳೇ, ತಿಳಿಸ್ಕೊಡೋದಾದರೆ? ಸಿಂಹರಾಶಿ ಇದು ರಾಜಕೀಯವಾದ ರಾಶಿ. ಯಾಕೆಂದರೆ ಇದಕ್ಕೆ ರಾಜಾನೋ ರವಿಶೀತಗವು ಎಂಬುದಾಗಿ ಹೇಳ್ತಾರೆ. ವಿಶೇಷವಾಗಿ ಸಿಂಹಸ್ಥೆ ಪೃಥುಲೋಚನಃ ಸುವದನಃ ಗಂಭೀರ ದೃಷ್ಟಿ ಸುಖಿ ಎಂಬುದಾಗಿ ಈ ರಾಶಿಯ ಫಲಗಳನ್ನು ಹೇಳಬೇಕಾಗತ್ತೆ. ಆದರೆ ಎಲ್ಲ ಸಮಯದಲ್ಲೂ ಇದಲ್ಲ. ಯಾಕೆಂದರೆ ಇವಾಗ ಆ ಸಿಂಹರಾಶಿಯವರಿಗೆ ಕೇತು, ಸಪ್ತಮದಲ್ಲಿ ರಾಹು, ಅಷ್ಟಮದಲ್ಲಿ ಶನಿ, ಈ ಥರದ ಗ್ರಹಗಳು ಏನು ಸಂಯೋಗ ಇದೆ, ಇದು ರಾಜಕೀಯವಾಗಿಯೂ ಹಾಗೂ ವ್ಯಕ್ತಿಶಃನೂ ಸ್ವಲ್ಪ ದೋಷವನ್ನೇ ನಾವು ಹೇಳಬೇಕಾಗತ್ತೆ. ವಿಶೇಷವಾಗಿ ಈಗ ಬರುವಂತಹ ಗುರು ವ್ಯಯದಲ್ಲಿ ಬರ್ತಾನೆ ಕೆಲವೇ ಕಾಲ, ಆನಂತರ ಡಿಸೆಂಬರ್ 5ರ ನಂತರ ಪುನಃ ಮತ್ತೆ ಲಾಭಕ್ಕೆ ಹೋಗ್ತಾನೆ. ಗುರು ಲಾಭದಲ್ಲಿರುವಾಗ ಅನುಕೂಲವಾಗುತ್ತೆ, ಆದರೆ ಅದೇ ಶನಿ ಅಷ್ಟಮದಲ್ಲಿ ಕೆಲವು ದಿವಸ ಇರುವಾಗ ಅವರಿಗೆ ತೊಂದರೆ ಎನ್ನುವಂಥದ್ದು ಸಹಜವಾಗಿದೆ. ಸಿಂಹರಾಶಿಯವರು ತುಂಬ ಎಚ್ಚರಿಕೆಯಿಂದ ನಡೆಯಬಹುದಾದಂಥವರು, ತುಂಬ ಆಲೋಚನಾ ಶಕ್ತಿ ಉಳ್ಳಂಥವರು. ಯಾಕೆಂದರೆ ಅವನಿಗೆ ಅದರಿಂದಲೇ ಪೃಥುಲೋಚನ ಅಂತ ಹೇಳಿದರು. ದೊಡ್ಡ ಕಣ್ಣು ಉಳ್ಳವರು ಅನ್ನುವ ಅರ್ಥದಿಂದ ವಿಚಾರ ಶಕ್ತಿಯುಳ್ಳವರು ಆಗಿರ್ತಾರವರು. ಹಾಗೆ ರಾಜಕೀಯವಾಗಿಯೂ ಸಹಿತ ಏರುಪೇರುಗಳು ಈ ಸಂದರ್ಭದಲ್ಲಿ ಉಂಟು ಅನ್ನೋದನ್ನು ನಾವು ಹೇಳಬೇಕಾಗುತ್ತೆ. ಯಾಕೆಂದರೆ ರವಿ ಅತ್ಯಂತ ಅನಿಷ್ಟವಾದಂಥ ಸ್ಥಾನಗಳಲ್ಲಿ, ಅಂದರೆ ಮಕರದಲ್ಲಿ ವೈರಿಗಳ ಮನೆಯಲ್ಲಿದ್ದಾನೆ. ವೈರ್ಯಕ್ಷಗೆ ರುಗನಿಶಂ ಸುತಮಿತ್ರ ಭಾರ್ಯ ನಾಶಶ್ಚ ಭೂಮಿಪತಿ ಪಾವಕ ಚೋರಪೀಡ ಎಂಬುದಾಗಿ ಹೇಳುತ್ತೆ. ಹಾಗಾಗಿ ಷಷ್ಠ ಮತ್ತು ಸಪ್ತಮದಲ್ಲಿ ರವಿ ಇರುವಾಗ ಸಹಜವಾದಂತಹ ದೋಷಗಳು, ಎಲ್ಲ ಪರಿಣಾಮಗಳು ಸಹಿತ ಸಿಂಹರಾಶಿಯವರಿಗೆ ಮತ್ತು ರಾಜಕೀಯ ಕ್ಷೇತ್ರದಲ್ಲಿದ್ದವರಿಗೆ ಸಹಜವಾಗಿ ಇರುತ್ತೆ. ಅದನ್ನು ತಡೆಗಟ್ಟಲಿಕ್ಕೆ ಅವರು ಸುಂದರಕಾಂಡ ಪಾರಾಯಣ ಮತ್ತು ರಾಮಾಯಣದ ವಿಶೇಷವಾದಂತಹ ಅಧ್ಯಯನ ಮತ್ತು ರಾಮನ ಸೇವೆಯನ್ನು
ಹಾಗೂ ಎಲ್ಲಿಯೂ ಸಹಿತ ಎಲ್ಲ ಕಡೆಗೂ ವಿಷ್ಣುವನ್ನು ಸ್ಮರಣೆ ಮಾಡುವುದರಿಂದ ಸಕಲ ದೋಷಗಳು ನಿವೃತ್ತಿ ಎನ್ನುವುದಾಗಿ ಹೇಳುತ್ತೆ. ಆದ್ದರಿಂದ ವಿಷ್ಣುವಿನ ಅವತಾರವಾದಂತಹ ರಾಮನನ್ನು ಹಾಗೂ ಶಿವನ ಅವತಾರವಾದಂತಹ ನಮ್ಮ ಮಾರುತಿಯನ್ನು ಸಹಿತ ಅವರು ಸ್ಮರಣೆ ಮಾಡಿಕೊಂಡು ಸಿಂಹರಾಶಿಯವರು ಈ ಸಂದರ್ಭದಲ್ಲಿ 6 ತಿಂಗಳ ಕಾಲ ಹೆಚ್ಚಿನ ಸೇವೆಯನ್ನು ಮಾಡಿ ತಮ್ಮ ಅನಿಷ್ಟವನ್ನು ದೂರ ಮಾಡಿಕೊಳ್ಳಬೇಕು ಎನ್ನುವುದನ್ನು ಹೇಳ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.